ಪುತ್ತೂರಿನ ತೆಂಕಿಲದಲ್ಲಿ ಹೋಮ್ ಡೆಕೋರ್ ಅಂತ ಹೇಳಿ ಒಂದು ಶಾಪ್ ಉಂಟು. ಅಲ್ಲಿ ಉಂಟಲ್ಲ ನಿಮ್ಗೆ ಇದು ಈಗ ಮದುವೆಗೆ ಬೇಕಾದಂತಹ ಫಂಕ್ಷನ್ಸ್ ಅಂದ್ರೆ ಈಗ ಡೆಕೋರೇಷನ್ ಮಾಡುವವರೆಲ್ಲ ಇರ್ತಾರಲ್ಲ ಅವರಿಗೆ ಬೇಕಾದಂತಹ ಒಂದು ಮರದ್ದೆಲ್ಲ ಐಟಮ್ಸ್ ಎಲ್ಲ ಉಂಟಲ್ಲ ಅಲ್ಲಿ ನಿಮ್ಗೆ ಅಲ್ಲಿ ಸಿಗ್ತದೆ, ಕಡಿಮೆ ಸಿಗ್ತದೆ. ಹಾಗೆ ಮರದ ಡಿಸೈನ್ಸ್, ಹೊಸ ಮನೆ ಕಟ್ಟುವವರಿಗೆ ಈಗ ಮರದ ಡಿಸೈನ್ಸ್ ಬೇಕು ಅಂತ ಇದ್ರೆ, ಮನೆಗೆಲ್ಲ ಬಾಗಿಲಿಗೆ ಮರದ ಡಿಸೈನ್ಸ್ ಬೇಕು ಅಂತ ಇದ್ರೆ ಅಲ್ಲಿ ಸಿಗ್ತದೆ. ಎಲ್ಲ ರೀತಿಯದ್ದು ಮರದ್ದು, ಮೆಟಲ್ ಇದ್ದು ಎಲ್ಲ ಕೂಡ ಸಿಗ್ತದೆ. ಮತ್ತೆ ಮುಟ್ಟಲ್ಲ ಪುತ್ತೂರಲ್ಲಿ ಫಸ್ಟ್ ಟೈಮ್ ಎಲ್ಲಿ ಕೂಡ ಇಲ್ಲದ್ದು ಅಲ್ಲಿ ಹೋಮ್ ಡೆಕೋರ್ ಅವರು ಲೇಸರ್ ಮೆಷಿನ್ ತಂದಿದ್ದಾರೆ. ಮೆಟಲ್ ಅನ್ನು ಕಟ್ ಮಾಡಿ ಡಿಸೈನ್ ಮಾಡುವಂತದ್ದು ಅದೆಲ್ಲ ನಿಮ್ಗೆಲ್ಲ ತೋರಿಸ್ಲಿಕ್ಕೆ ಉಂಟು. ಎಲ್ಲಿ ಕೂಡ ಪುತ್ತೂರಲ್ಲಿ ಇಲ್ಲ. ಯಾರಿಗಾದ್ರೂ ಬೇಕಿದ್ರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನೋಡಿ ಬರುವ. ಮತ್ತೆ ಮದುವೆ ಫಂಕ್ಷನ್ಸ್ ಎಲ್ಲ ಡೆಕೋರೇಷನ್ಸ್ ಇರುವಂತದ್ದು ಆ ಮರದ್ದು ಪೀಸ್ ಎಲ್ಲ ಅಲ್ಲಿ ರೆಡಿ ಉಂಟಂತೆ. ಮತ್ತೆ ಗಾಡಿಗೆ ಬೇಕಾಗುವಂತದ್ದು ತುಂಬಾ ಬೇರೆ 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 ಉಂಟು ಅಂತ ಅಲ್ಲಿ. ಹಾಗೆಲ್ಲ ನೋಡಿ ಬರುವ ಹೇಗೆ ಉಂಟು ಅಂತ ಹೇಳಿ. ನೋಡಿ, ಇದು ಪುತ್ತೂರಿನ ತೆಂಕಿಲದಲ್ಲಿರುವ ಹೋಮ್ ಡೆಕೋರ್ ಅಂತ ಹೇಳಿ ಒಂದು ಶಾಪ್. ಇಲ್ಲಿ ನಿಮ್ಗೆ ಯಾವುದೇ ರೀತಿದು ನಿಮ್ಗೆ ಮನೆಗೆ ಬೇಕಾದಂತ ಇಂಟೀರಿಯರ್ಸ್ ಎಲ್ಲ ರೀತಿಯಲ್ಲಿ ಮಾಡಿ ಕೊಡ್ತಾರೆ. ಮತ್ತೆ ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಸ್ವಲ್ಪ ಸ್ಪೆಷಲ್ ಆಫರ್ ಕೂಡ ಕೊಡ್ತಾರೆ. ಅಲ್ಲಿ ಮನೆ ವಿಡಿಯೋ ನೋಡಿ ಬಂದಂತ ಹೇಳಿದ್ರೆ ನಿಮ್ಗೆ ಸ್ಪೆಷಲ್ ಆಫರ್ ಕೂಡ ಸಿಗ್ತದೆ. ಅಡ್ರೆಸ್ ಎಲ್ಲ ಕೊಟ್ಟಿರ್ತೇವೆ, ಬೇಕಿದ್ರೆ ವಿಸಿಟ್ ಮಾಡಬಹುದು. ವಾಲ್ ಪ್ಯಾನಲ್ಸ್, ಗೇಟ್ ಅಥವಾ ಪಾರ್ಟಿಷನ್ಸ್, ನೇಮ್ ಬೋರ್ಡ್, ಮನೆಗೆ ಬೇಕಾದಂತಹದ್ದು ಹಾಗೆ ಎಲ್ಲ ರೀತಿಯಲ್ಲಿ ಕೂಡ ಇಲ್ಲಿ ಉಂಟು. ಪುತ್ತೂರಲ್ಲಿ ಫಸ್ಟ್ ಇಲ್ಲಿ ಕೂಡ ಇಲ್ಲ, ಲೇಸರ್ ಮೆಷಿನ್ ಅಲ್ಲಿ ಹಾಕಿ ಮೆಟಲ್ ಅನ್ನು ಡಿಸೈನ್ ಮಾಡಿ ಕೊಡ್ತಾರೆ. ಗೇಟಿಗೆಲ್ಲ ಯೂಸ್ ಆಗ್ತದೆ. ಹಾಗೆ ಮನೆಗೆ ಬೇಕಾದಂತಹದ್ದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೇವೆ ಹೇಗೆಲ್ಲ ಅವರು ಯಾವ್ದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಉಂಟು ಅಂತ ಹೇಳಿ. ಹಾಗೆ ಎಲ್ಲ ಕೂಡ ಮೆಷಿನ್ ಅಲ್ಲಿ ವರ್ಕ್ ಮಾಡಿ ನಿಮ್ಗೆ 2D ಡಿಸೈನ್, 3D ಡಿಸೈನ್ ಮತ್ತೆ WPC ಯೂಸ್ ಮಾಡಿಕೊಂಡು, ಅಂದ್ರೆ ವಾಟರ್ ಪ್ರೂಫ್, ಎಂತ ಕೂಡ ಆಗುದಿಲ್ಲ. ಬೇಕಾದಂತಹ ಡಿಸೈನ್ಸ್ ಮತ್ತೆ ಸೀಲಿಂಗ್ಗೆ ಮನೆಗೆ ಬೇಕಾದಂತಹ ಸೀಲಿಂಗ್ ಡಿಸೈನ್, ಲೈಟಿಂಗ್ಸ್ ಎಲ್ಲ ಹಾಕಿ ಚಂದ ಮಾಡಿ ಕೊಡ್ತಾರೆ. ಕ್ಲಾಕ್ ಡಿಸೈನ್ ಕೂಡ ಮಾಡಿ ಕೊಡ್ತಾರೆ. ಹಾಗೆ ಇನ್ನು ನೋಡುವ ಯಾವ್ದೆಲ್ಲ ಉಂಟು ಅಂತ ಹೇಳಿ. ಈಗ ನಾವು ರೀಚ್ ಆಗಿದ್ದೇವೆ. ನಿಮ್ಗೆ ಹಿಂದೆ ಕಾಣ್ತಾ ಉಂಟಲ್ಲ ಹೋಮ್ ಡೆಕೋರ್ ಅಂತ ಹೇಳಿ. ಇಲ್ಲಿ ಉಂಟಲ್ಲ ನಿಮ್ಗೆ ಮನೆಗೆ ಬೇಕಾದಂತ ಇಂಟೀರಿಯರ್ಸ್ ಎಲ್ಲ ರೀತಿಯಲ್ಲಿ ಮಾಡಿ ಕೊಡ್ತಾರೆ. ಚಂದ ಚಂದ ಉಂಟು, ನಾನು ನೋಡಿ ಬಂದೆ. ಹಾಗೆ ನಿಮ್ಗೆ ಕೂಡ ತೋರಿಸ್ಬೇಕು. ಬನ್ನಿ ಒಳಗೆ ಹೋಗುವ. ಶಾಪ್ ನ ಒಳಗಿದ್ದೇವೆ. ನಿಮ್ಗೆ ಹಿಂದೆ ಡಿಸೈನ್ ಕಾಣ್ತಿರ್ಬೋದು, ಎಷ್ಟು ಚಂದ ಡಿಸೈನ್ಸ್ ನೋಡಿ. ನಿಮ್ಗೆ ಅದು ಫುಲ್ ಕಂಪ್ಲೀಟ್ ಆಗಿ ತೋರಿಸ್ಲಿಕ್ಕೆ ಉಂಟು. ಹಾಗೆ ಯಾವೆಲ್ಲ ಡಿಸೈನ್ಸ್ ಎಲ್ಲ ಅವರು ಇಂಟೀರಿಯರ್ಸ್ ಎಲ್ಲ ಮಾಡಿ ಕೊಡ್ತಾರೆ ಅಂತ ಕೇಳುವ. ಅದು ನೀವು ಯಾವೆಲ್ಲ ರೀತಿಯಲ್ಲಿ ನೀವೀಗ ಮಾಡ್ತೀರಿ? ಈಗ ಮನೆಗೆ ಬೇಕಾದಂತಹ ಎಲ್ಲಾ ರೀತಿಯಲ್ಲಿ ಡಿಸೈನ್ ಮಾಡ್ತೀರಾ? ಹೌದು, ಆಕ್ಚುಲಿ ನಾವು ಮೇನ್ ಡೋರಿಗೆ ಬೇಕಾದ ಡಿಸೈನ್ಸ್ ಮತ್ತೆ ಇನ್ಸೈಡ್ ಗೆ ಬೇಕಾದ ಕಟ್ಟಿಂಗ್ ಡಿಸೈನ್ಸ್, ಈ ರೀತಿ ಕಟ್ಟಿಂಗ್ ಡಿಸೈನ್ಸ್ ಇಂಥದ್ದೆಲ್ಲ ಮಾಡಿಕೊಡ್ತೇವೆ. ಇದು ಆಕ್ಚುಲಿ WPC ಅಂತ ಹೇಳಿ ವುಡ್ ಮತ್ತೆ PVC ಮಿಕ್ಸ್ ಆಗಿರುವಂತ ಮೆಟೀರಿಯಲ್. ಇದು ಪಾರ್ಟಿಷನ್ ಯೂಸ್ ಮಾಡ್ತಾರೆ, ಸೀಲಿಂಗ್ ಯೂಸ್ ಮಾಡ್ತಾರೆ. ಮತ್ತೆ ಮನೆಗೆ ಈ ರೀತಿಯ ನೀವು ಇದು ಮೇನ್ ಡೋರಿಗೆಲ್ಲ ಯೂಸ್ ಮಾಡ್ತಾರೆ. ದೇವರ ಕೋಣೆಗೆ, ದೇವರ ರೂಮಿಗೆಲ್ಲ ಇರುವಂತ ಡಿಸೈನ್. ಕೆಲವೊಂದು ಡಿಸೈನ್ಸ್ ನಮ್ಮ ಹತ್ರ ಉಂಟು. ಮತ್ತೆ ಈಗಂದ್ರೆ ಎಲ್ಲರೂ ಎಂತ ಮಾಡ್ತಾರೆ, ಇಂಟರ್ನೆಟ್ ಅಲ್ಲಿ ನೋಡಿ ಆ ಟೈಮಿಗೆ ಮ್ಯಾಕ್ಸಿಮಮ್ ಮ್ಯಾಚ್ ಮಾಡಿಲ್ಲ ನಾವು ಡಿಸೈನ್ ಮಾಡಿ ಕೊಡ್ತೀರಲ್ಲ. ಹಾಗೆ ನೋಡಿ ನಿಮ್ಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ ನಿಮ್ಗೆ ಬೇಕಾದ ಡಿಸೈನ್ಸ್ ಎಲ್ಲ. ಈಗ ಹೆಚ್ಚಿನವರಿಗೆ ಈಗ ಹೊಸ ಮನೆ ಕಟ್ಟುವಾಗ ಡಿಸೈನ್ಸ್ ಬೇಕೇ ಬೇಕು. ಎಲ್ಲ ನೆಟ್ ಅಲ್ಲಿ ಅಥವಾ ಎಲ್ಲ ಸರ್ಚ್ ಮಾಡ್ತಾ ಇರ್ತೀರಲ್ಲ. ಹಾಗೆ ಇವರಲ್ಲಿ ಕೂಡ ಹೋಮ್ ಡೆಕೋರ್ ಅವರಲ್ಲಿ ಕೂಡ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಉಂಟು. ನಿಮಗೆ ಬೇಕಾದದನ್ನು ಸೆಲೆಕ್ಟ್ ಮಾಡಿ ಇವರಲ್ಲಿ ಮಾಡಿಸಬಹುದು. ಇನ್ನೂ ಕೂಡ ಹೆಚ್ಚಿನ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿ ಉಂಟು. ಹಾಗೆ ಇದು ಅಂದ್ರೆ ಇದು ಯಾವ ಟೈಪ್ ಅಲ್ಲಿ ಅಂದ್ರೆ ಇದು ಆಕ್ಚುಲಿ ಮೈನ್ ಡೋರಿಗೆ ಡಿಸೈನ್ ಹೊರದದ್ದು ನಾವು ಜಸ್ಟ್ ಸ್ಯಾಂಪಲ್ ಮಾಡಿರುವಂತದ್ದು. ಅದು ಆಕ್ಚುಲಿ MDF ಅಲ್ಲಿ ಮಾಡಿರುವಂತದ್ದು. ಇದು ವಾಲ್ ಪ್ಯಾನಲ್ ಗೆ ಯೂಸ್ ಮಾಡಬಹುದು, ಎಂಟ್ರೆನ್ಸ್ ಗೆ ಯೂಸ್ ಮಾಡಬಹುದು. MDF ಅಲ್ಲಿ ಮಾಡಿರುವಂತದ್ದು. ಅದು ಗೋಲ್ಡನ್ ಪೇಂಟ್. ಅದು ಹೇಗೆ ನಿಮಗೆ ಕಸ್ಟಮರ್ ಗೆ ಯಾವ ರೀತಿಯಲ್ಲಿ ಬೇಕೋ ಆ ಟೈಪ್ ಅಲ್ಲಿ ಮಾಡಿ ಕೊಡ್ತಾರೆ. ಮತ್ತೆ ಇದೆಲ್ಲ ವಾಲ್ಗೆ, ಅದು ವಾಲ್ಗೆ ಜಸ್ಟ್ ಡೆಕೋರೇಷನ್, ಗಿಫ್ಟ್ ಐಟಮ್ ಆಗಿ ಎಲ್ಲ ಕೆಲವರು ತಗೊಂಡು ಹೋಗ್ತಾರೆ. ಮಲ್ಟಿವುಡ್ ಅಂದ್ರೆ WPC ಆಕ್ಚುಲಿ, ಹೈ ಡೆನ್ಸಿಟಿ WPC. ಅದರಲ್ಲಿ ಇದು ದೊಡ್ಡ ಸೈಜ್ ಅಲ್ಲಿ ಬೇಕಾದ್ರೆ ದೊಡ್ಡ ಸೈಜ್ ಅಲ್ಲಿ ಸಹ ಡಿಸೈನ್ ಮಾಡಿ ಕೊಡ್ಬೋದು. ಮತ್ತೆ ಬೇಕಾದ ಪೇಂಟ್ ಹೊಡಿಬಹುದು. ಆಕ್ಚುಲಿ ಮಾಯಿಶ್ಚರ್ ಪ್ರೂಫ್, ಅಂದ್ರೆ ಎಂತ ಆಗುದಿಲ್ಲ, ಎಷ್ಟು ಸಮಯಕ್ಕೆ ಎಂತ ಆಗುದಿಲ್ಲ. ವಾಟರ್ ಪ್ರೂಫ್ ನೇಮ್ ಪ್ಲೇಟ್ ಮನೆ ಎದುರಿಗೆ ಇಡ್ಲಿಕ್ಕೆಲ್ಲ ಡಿಸೈನ್ಸ್ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಾವು ಮಾಡಿಕೊಡ್ತೇವೆ. ಮತ್ತೆ ಇಲ್ಲಿ ನಿಮ್ಗೆ ಬೇಕಾದ ಡಿಸೈನ್ಸ್ ಮಾಡ್ಬೋದು. ಇಲ್ಲಿ ಇವರು ಸ್ಯಾಂಪಲ್ ಗೆ ನೋಡಿ ಈ ರೀತಿ ಇಟ್ಟಿದ್ದಾರೆ ಮರದ್ದು ನೋಡಿ. ಹಾಗೆ ಸುಮಾರು ಡಿಸೈನ್ಸ್ ಎಲ್ಲ ಉಂಟು, ನಿಮ್ಗೆ ಬೇಕಿದ್ರೆ ಇಲ್ಲೇ ಬಂದು ಮಾಡಿಸಬಹುದು. ಇದೆಂತ ಇದು ಆಕ್ಚುಲಿ ಮೂವ್ಮೆಂಟ್ ಈ ಟೈಪ್. ಇದರಲ್ಲಿ ತುಂಬಾ ಟೈಪ್ ಅಲ್ಲಿ ಉಂಟು. ಇದು ಆಕ್ಚುಲಿ 3D ಅಲ್ಲಿ ಮಾಡಿದ್ದಾರೆ. ಕೆಲವೆಲ್ಲ 2D ಅಲ್ಲಿ ಮಾಡಿ ತೆಕೊಂಡು ಹೋಗ್ತಾರೆ. ಮತ್ತೆ ಅವರು ಅದಕ್ಕೆ ಸ್ಟಿಕ್ಕರ್ ಎಲ್ಲ ಹೊಡೆದು ಮಾಡ್ತಾರೆ. ಇದು 3D ಅಲ್ಲಿ ಮಾಡಿರುವಂತದ್ದು. ಇಂಥದ್ರಲ್ಲಿ ಬೇರೆ ಬೇರೆ ಮಾಡಿಕೊಡ್ತಾರೆ. ಮಾಲಿಂಗೇಶನ್ ಉಂಟು, ಪುತ್ತೂರು ಮಾಲಿಂಗೇಶನ್. ಇದು ಆಕ್ಚುಲಿ ದೊಡ್ಡ ಸೈಜ್ ಅಲ್ಲಿ ಸಹ ಮಾಡಬಹುದು, ದೊಡ್ಡ ಸೈಜ್ ಅಲ್ಲಿ ಸಹ ಮಾಡಿಕೊಡ್ಬಹುದು. ಇದು ಮರದ್ದು ಆಕ್ಚುಲಿ. ಬೇರೆ ಅದೇ ಮಲ್ಟಿವುಡ್ ಅದರಲ್ಲಿ MDF ಅಲ್ಲಿ ಬೇಕಾದ್ರೆ ದೊಡ್ಡ ಸೈಜ್ ಅಲ್ಲಿ ಸಹ ಮಾಡಿಕೊಡ್ಬೋದು.
ಹಾಗೆ ಇದನ್ನು ಬೇಕಾದ್ರೆ ಮೂಮೆಂಟ್ಗೆಲ್ಲ ಯೂಸ್ ಮಾಡಬಹುದು. ಕೊಡುದಾದ್ರೆ ಚಿಕ್ಕ ಸೈಜ್ ಚಿಕ್ಕ ಸೈಜ್ ಅಲ್ಲಿ ಸಹ ಆಗ್ತದೆ. ಇನ್ನು ದೊಡ್ಡದು ಮಾಡಿದಷ್ಟು ಇದು ಡೀಟೇಲ್ಸ್ ಎಲ್ಲ ಬರ್ತದೆ. ಇನ್ನು ದೊಡ್ಡದು ಮಾಡಿದ್ರೆ ಕರೆಕ್ಟ್ ಡೀಟೇಲ್ಸ್ ಇನ್ನು ಸಹ ಈ ಟೈಪ್ ಇದೆಲ್ಲ ಡೀಟೇಲ್ಸ್ ಬರ್ತದಲ್ಲ. ಇದು ಯಾವ ಟೈಪ್ ಅಲ್ಲಿ ಇದು ಆಕ್ಚುಲಿ ಈ ಫೋಟೋ ಶೂಟಿಗೆ ಅಂತ ಹೇಳಿ ಮಾಡಿ ತಕೊಂಡು ಹೋಗ್ತಾರೆ. ಹೀಗೆ ಒನ್ ಅಂತ ಹೇಳಿ ಇದು ಸ್ಟಿಕ್ಕರ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಅದು ಅವರು ಮಾಡಿಕೊಳ್ತಾರೆ. ನಾವು ಕಟ್ ಮಾಡಿ ಕೊಡ್ತೇವೆ ಈ ಸೈಜ್ ಟೈಪ್ ಅಲ್ಲಿ. ಕೆಲವೊಂದು ಇದು ಇವೆಂಟಿಗೆ ಮತ್ತೆ ಫೋಟೋ ಶೂಟಿಗೆ ಎಲ್ಲ ಬೇಕಿದ್ರೆ ಮಾಡ್ತೀರಲ್ಲ. ಯಾವ ಟೈಪ್ ಅಲ್ಲಿ ಕೂಡ ಮಾಡ್ತೀರಿ? ಇವೆಂಟಿಗೆ ಸ್ಟೇಜ್ ಡೆಕೋರೇಷನ್ ಯಾವ ಟೈಪ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಫಂಕ್ಷನ್ ಗೆಲ್ಲ ಇರುವಾಗ ಈ ರೀತಿ ಇಲ್ಲಿ ಮಾಡಿಸ್ಬೋದು. ಈಗ ಇವೆಂಟ್ಸ್ ನವರೆಲ್ಲ ಇರ್ತಾರಲ್ಲ, ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇವೆ. ಪುತ್ತೂರಲ್ಲಿ ಫಸ್ಟ್ ಟೈಮ್ ಎಲ್ಲಿ ಕೂಡ ಇರೋದು ಇಲ್ಲಿ ಲೇಸರ್ ಕಟ್ಟಿಂಗ್ ಅಲ್ಲಿ ನಿಮ್ಗೆ ಡಿಸೈನ್ಸ್ ಎಲ್ಲ ಮಾಡಿ ಕೊಡ್ತಿದ್ದಾರೆ. ಹಾಗೆ ನಿಮ್ಗೆ ಅದನ್ನು ತೋರಿಸ್ತೇವೆ ಯಾವ ರೀತಿ ಅಂತ. ಇಲ್ಲಿ ಕೆಲವೊಂದು ಸ್ಯಾಂಪಲ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡಿ. ಇದು ಆಕ್ಚುಲಿ GI ಶೀಟ್ ಅಲ್ಲಿ ಕಟ್ ಮಾಡಿರುವಂತದ್ದು. ಇದು ಮೆಟಲ್ ಅಲ್ಲಿ ಕಬ್ಬಿಣದ GI ಶೀಟ್, ಸ್ಟೀಲ್ ಅಲ್ಲಿ SS ಅಲ್ಲಿ SS ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಕಟ್ ಮಾಡಿ ಯಾವ ಟೈಪ್ ನ ಮೆಟಲ್ ಇದ್ರೂ ಸಹ ನಾವು ಕಟ್ ಮಾಡಿ ಕೊಡ್ತೇವೆ. ಹಾಗೆ ಇದರಲ್ಲಿ HPL ಶೀಟ್ ಅಂದ್ರೆ ಇದು ಆಕ್ಚುಲಿ ಗೇಟಿಗೆಲ್ಲ ವುಡ್ ಫಿನಿಶ್ ಅಲ್ಲಿ ಹಾಕ್ತಾರೆ. ಅಂತದ್ದು ಸಹ ಇದು ಇಲ್ಲಿ ಕಟ್ ಮಾಡಿ ಕೊಡ್ತೇವೆ. ಲೇಸರ್ ಅಲ್ಲಿ ಕಟ್ ಮಾಡಿ ಕೊಡ್ತೇವೆ. ಯಾವ ಡಿಸೈನ್ಸ್ ಇದರಲ್ಲಿ ಯಾವ ಡಿಸೈನ್ ಗೇಟಿಗೆ ಮೇನ್ ಗೇಟಿಗೆ ಬೇಕಾಗುವಂತದ್ದು ಯಾವ್ದು ಡಿಸೈನ್ ಕೊಟ್ರೆ ಸಹ ನಾವು ಅದನ್ನು ಕಟ್ ಮಾಡಿ ಎಲ್ಲ ಕೊಡ್ತೇವೆ. ಈಗ ಇದು ದೇವರ ಕೊನೆಗೆ ಇಡ್ಬೋದು, ಮತ್ತೆ ಪಾರ್ಟಿಷನ್ಸ್ ಮಾಡಬಹುದು ಇದರಲ್ಲಿ. ಮತ್ತೆ ಮೇನ್ ಗೇಟಿಗೆ ಬೇಕಾದ ಡಿಸೈನ್ ಅದು ದೊಡ್ಡದ್ರಲ್ಲಿ ಬೇಕಾದ್ರೆ ಮಾಡಿ ಕೊಡ್ತೀರಿ. ನಿಮಗೆ ಮತ್ತೆ ಬೇಕಾದ್ರೆ ಅದು ಕಟ್ಟಿಂಗ್ ಮಾಡುವಂತ ತೋರಿಸ್ತೇನೆ. ಕಟ್ಟಿಂಗ್ ಮಾಡಿ ತೋರಿಸ್ತೇನೆ. ಗೇಟ್ ಇದು ಕಟ್ಟಿಂಗ್ ಮಾಡುವಂತ ಮತ್ತೆ ರೂಫಿನ ಬಾರ್ಡರ್ ಸಹ ಮಾಡಿ ಕೊಡ್ತೇವೆ. ನಾನು ಸ್ಯಾಂಪಲ್ ತೋರಿಸ್ತೇನೆ. ರೂಫಿಗೆ ಸೈಡಿಗೆ ಬಾರ್ಡರ್ ಎಲ್ಲ ಇದರಲ್ಲಿ ಮೆಟಲ್ ಅಲ್ಲಿ ಸಹ ಮಾಡ್ತೇವೆ. ಹಾಗೆ ಇಲ್ಲಿ ಮಲ್ಟಿವುಡ್ ಅಲ್ಲಿ ಸಹ ಮಾಡಿ ಕೊಡ್ತೇವೆ. ಇದುವೇ ರೂಫ್ ಇದು ರೂಫ್ ಇದು. ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬರ್ತದೆ. ಡಿಸೈನ್ಸ್ ಅದೇ ಮೆಟಲ್ ಅಲ್ಲೇ ಕಟ್ ಮಾಡಿದಲ್ಲ. ಈ ಟೈಪ್ ಅಲ್ಲಿ ಬೇರೆ ಬೇರೆ ಡಿಸೈನ್ ಯಾವ ಡಿಸೈನ್ ಕೊಟ್ಟರೆ ಸಹ ಆ ಡಿಸೈನ್ ನಾವು ಮಾಡಿ ಕೊಡ್ತೇವೆ. ಮೆಟಲ್ ಅಲ್ಲಿ ಅದು ಮರದ್ದಲ್ಲ, WPC ಮಲ್ಟಿವುಡ್ ಅಂತ ಹೇಳ್ತಾರೆ. ಅದರಲ್ಲಿ ಸಹ ಅದು ರೂಫ್ ಇದೆಲ್ಲ ಮಾಡಿ ಕೊಡ್ತೇವೆ. ಅದು ಆಕ್ಚುಲಿ ಸ್ವಲ್ಪ ದಪ್ಪ ಇರ್ತದೆ. ಇದು ಮೆಟಲ್ ಆದ್ರೆ ಸ್ವಲ್ಪ ತೆಳು ಇರ್ತದೆ. ಇದು ಸ್ವಲ್ಪ ಮೆಟಲ್ ಆದ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಇದನ್ನು ವೆಲ್ಡಿಂಗ್ ಮಾಡಿ ತಗೊಳ್ಬಹುದು ಬಾರ್ಡರ್ಗೆಲ್ಲ. ಹಾಗೆ ಸ್ಕ್ರೂ ಸಹ ಮಾಡಬಹುದು. ಸ್ಕ್ರೂ ಕೂಡ ಮಾಡ್ತೀರಲ್ಲ, ಬೇಕಾದ ಪೇಂಟ್ ಹಾಕಿಸ್ಬೋದು. ನೋಡಿ, ಇದು ಲೇಸರ್ ಮೆಷಿನ್ ಪುತ್ತೂರಲ್ಲಿ ಫಸ್ಟ್ ಟೈಮ್ ಇರೋದು. ಇದನ್ನೇ ಹೇಳಿದ್ದು. ಇಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡಿರ್ತಾರೆ. ಹಾಗೆ ಪ್ರೋಗ್ರಾಮ್ ಸೆಟ್ ಮಾಡಿದ್ದು ಆ ಮೆಟಲಿಗೆ ಡಿಸೈನ್ ಅಲ್ಲಿ ಬರ್ತದೆ, ಆಟೋಮೆಟಿಕ್ ಆಗಿ ಡಿಸೈನ್ ಬರ್ತದೆ. ಅಂದ್ರೆ ಅವರು ಪ್ರೋಗ್ರಾಮ್ ಸೆಟ್ ಮಾಡಿ ಇರ್ತಾರಲ್ಲ, ಆ ಡಿಸೈನ್ ನೋಡಿ ಈ ರೀತಿ ಡಿಸೈನ್ ಆಗ್ತದೆ. ಅದು ಗೇಟಿಗೆಲ್ಲ ಯೂಸ್ ಆಗ್ತದೆ, ಮತ್ತೆ ಮನೆಗೆ ಕೆಲವೊಂದು ಬೇಕಾಗ್ತದೆ, ಇದು ನೇಮ್ ಬೋರ್ಡ್ಗೆಲ್ಲ ಬೇಕಾಗ್ತದೆ. ಚಂದ ಮಾಡಿ ಡಿಸೈನ್ ಆಗ್ತದೆ, ಆಟೋಮೆಟಿಕ್ ಆಗಿ ಡಿಸೈನ್ ಆಗ್ತದೆ. ಇದು ನಿಮ್ಗೆ ಎಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುದಿಲ್ಲ. ಅವರು ಫಸ್ಟ್ ಟೈಮ್ ಇದು ಪುತ್ತೂರಿಗೆ ಲಾಂಚ್ ಮಾಡಿದ್ದಾರೆ. ಹಾಗೆ ನೋಡಿ ಎಷ್ಟು ಚಂದ ಡಿಸೈನ್ ಆಗ್ತದೆ. ಇದೇ ರೀತಿ ನಿಮ್ಗೆ ಯಾವುದೇ ರೀತಿಯ ಡಿಸೈನ್ಸ್ ಕೂಡ ಅವರು ಮಾಡಿಕೊಡ್ತಾರೆ. ಮೆಟಲ್ ಅಲ್ಲಿ ಬೇಕಿದ್ರೆ ಮೆಟಲ್ ಅಲ್ಲಿ, ವುಡ್ ಅಲ್ಲಿ ಬೇಕಿದ್ರೆ ವುಡ್ ಅಲ್ಲಿ, ಎಲ್ಲ ಮರದ್ದು ಅದರಲ್ಲಿ ಕೂಡ ಮಾಡಿಕೊಡ್ತಾರೆ. ಇನ್ನು ಕೂಡ ಹೆಚ್ಚಿನ ಡೀಟೇಲ್ಸ್ ಎಲ್ಲ ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇವೆ, ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನೋಡಿ ಎಷ್ಟು ಚಂದ ಡಿಸೈನ್ಸ್ ಎಲ್ಲ ಆಗ್ತಾ ಉಂಟು ಅಂತೇಳಿ. ಪುತ್ತೂರಿನ ತೆಂಕಿಲದಲ್ಲಿ ಇರೋದು. ನೋಡಿ ಈ ರೀತಿಯ ಡಿಸೈನ್ ಉಂಟಲ್ಲ, ಇಲ್ಲಿ ಡಿಸೈನ್ ಇದ್ದದ್ದೇ ಇಲ್ಲಿ ಪ್ರಿಂಟ್ ಆಗ್ತಾ ಉಂಟು. ಈಗ ನಾವೀಗ ಜೆರಾಕ್ಸ್ ಮೆಷಿನ್ ಅಲ್ಲಿ ಹೇಗೆ ಪ್ರಿಂಟ್ ಆಗ್ತದೆ ಅದೇ ರೀತಿ ಚಂದ ಮಾಡಿ ಡಿಸೈನ್ ಆಗ್ತಾ ಉಂಟು. ನೋಡಿ ಎಷ್ಟು ಚಂದ. ನೋಡಿ ಈಗ ನೋಡಿದ್ರಲ್ಲ ಮೆಷಿನ್ ಅಲ್ಲಿ ಲೇಸರ್ ಅಲ್ಲಿ ಹೇಗೆ ಎಲ್ಲ ಡಿಸೈನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಇದೇ ರೀತಿಯ ಡಿಸೈನ್ಸ್ ಎಲ್ಲ ಅಲ್ಲಿ ಆಗ್ತಾ ಇರೋದು. ಹಾಗೆ ನಿಮಗೆ ಬೇಕಾದ ಡಿಸೈನ್ಸ್ ಕೂಡ ಇಲ್ಲಿ ಮಾಡ್ತಾರೆ ಮೆಟಲ್ ಅಲ್ಲಿ. ನೋಡಿ ಅದು ಈಗ ಲೇಸರ್ ಅಲ್ಲಿ ಕಟ್ಟಿಂಗ್ ಮಾಡುದು. ನೋಡಿ ಈ ರೀತಿ ಈಗ ಎಲ್ಲ ನೀವು ನೋಡಿದ್ರಲ್ಲ ಆ ಪ್ರೋಸೆಸ್ ಎಲ್ಲ, ಅದೆಲ್ಲ ಆಟೋಮೆಟಿಕ್. ಒಮ್ಮೆ ಅವರು ಪ್ರೋಗ್ರಾಮ್ ಸೆಟ್ ಮಾಡಿಟ್ರೆ ಮತ್ತೆ ಅದು ಫುಲ್ ಕಂಪ್ಲೀಟ್ ಆಗೋವರೆಗೆ ಫುಲ್ ಕಂಪ್ಲೀಟ್ ಡಿಸೈನ್ಸ್ ಎಲ್ಲ ಬರ್ತದೆ. ಹಾಗೆ ಇದು ಈಗ ಈ ರೀತಿಯ ಡಿಸೈನ್ಸ್ ನಿಮಗೆ ತೋರಿಸಿದೆ. ಯಾಕೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಯಾವ ರೀತಿ ಐಡಿಯಾ ಸಿಕ್ಕಿತಲ್ಲ, ಅಲ್ಲಿ ಹೇಗಿತ್ತು ಡಿಸೈನ್ಸ್ ಹೇಗೆಲ್ಲ ಬರ್ತಿತ್ತು ಅಂತೇಳಿ. ಅದೇ ರೀತಿ ನೋಡಿ ಅಲ್ಲಿಯ ಒಂದು ಪೀಸ್ ನಾನು ನಿಮಗೆ ತೋರಿಸ್ಲಿಕ್ಕೆ ತಂದದ್ದು. ಹಾಗೆ ಈ ರೀತಿ ಮೆಟಲ್ ಅಲ್ಲಿ ನಿಮ್ಗೆ ಯಾರಿಗಾದ್ರೂ ಡಿಸೈನ್ಸ್ ಬೇಕಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗ ಮನೆಗೆಲ್ಲ ಕೆಲವೊಂದಕ್ಕೆ ಬೇಕಾಗ್ತದಲ್ಲ. ಹಾಗೆ ನಿಮ್ಗೆ ಬೇಕಿದ್ರೆ ಹೋಮ್ ಡೆಕೋರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಬೇಕಾದ ಡಿಸೈನ್ಸ್ ಅಲ್ಲಿ ಮಾಡಿ ಕೊಡ್ತಾರೆ. ಇದು ನೀವು ಮೆಟಲ್ ಅಲ್ಲಿ ಗೇಟ್ ಎಲ್ಲ ಮಾಡಿ ಅದು ಒಮ್ಮೆ ನೀವು ಇದು ಡಿಸೈನ್ಸ್ ಎಲ್ಲ ಸೆಟ್ ಮಾಡಿ ಅದು ಮತ್ತೆ ಬೇಕಾದ ಲೊಕೇಶನ್ ಗೆ ಅದನ್ನು ಇಟ್ಟು ವೆಲ್ಡಿಂಗ್ ಎಲ್ಲ ಮಾಡಿ ಡಿಸೈನ್ಸ್ ಮಾಡಿರ್ತಾರೆ. ಯಾವ ಟೈಪ್ ಅಲ್ಲಿ ಕೂಡ ಡಿಸೈನ್ಸ್ ಎಲ್ಲ ನಿಮ್ಮ ಹಾಗೆ ನೋಡಿದ್ರಲ್ಲ. ಇಲ್ಲಿ ನೋಡಿ ಗೇಟ್, ಇದು ಗೇಟ್ ನೀವು ಅವರು ಡಿಸೈನ್ಸ್ ಈಗ ಇದು ನೀವು ಇದು ಬೇರೆಯವರಿಗೆ ರೆಡಿ ಮಾಡಿ ಇಟ್ಟದ್ದು.
ಹಾಗೆ ಅವರೀಗ ರೆಡಿ ಮಾಡಿ ಇಟ್ಟಿದ್ದಾರೆ, ನೋಡಿದಲ್ಲ ಗೇಟ್ ಮೆಟಲ್ ಇದು. ಅದೇ ರೀತಿ ನಿಮಗೆ ಡಿಸೈನ್ಸ್ ನಿಮಗೆ ಬೇಕಿದ್ರೆ ಸೆಟ್ ಮಾಡಿ ಎಲ್ಲ ಅವರು ಅದು ಲೇಸರ್ ಮೆಷಿನ್ ಗೆ ಹಾಕ್ತಾರೆ. ಇದು HPL ಶೀಟ್ ಅಂತ ಹೇಳಿ, ಇದು ಸಹ ಗೇಟ್ ಗೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ಸಹ ನಾವು ಲೇಸರ್ ಅಲ್ಲಿ ಕಟ್ ಎಲ್ಲ ಮಾಡಿ ಬೇಕಾದ ಡಿಸೈನ್ ಕಟ್ ಮಾಡಿ ಕೊಡ್ತೀರಲ್ಲ. ಅದನ್ನ ಆಕ್ಚುಲಿ ಈ ಲೊಕೇಶನ್ ಗೆಲ್ಲ ಈ ಟೈಪ್ ಎಲ್ಲ ಫಿಕ್ಸ್ ಮಾಡಿ ಹೀಗೆ ಉಟ್ಟಿ ಇನ್ ಬಿಟ್ವೀನ್ ವುಡ್ ಫಿನಿಶ್ ಬೇಕಾದ್ರೆ ಇಂಥದನ್ನು ಕಟ್ ಮಾಡಿ ಯಾವ ಟೈಪ್ ಇದು ಆಕ್ಚುಲಿ WBC ಅಲ್ಲಿ ಮಾಡಿರುವಂತದ್ದು. ಇಂಡೋರಿಗೆ ಬೇಕಾದ್ರೆ ಪಾಟ್ ಎಲ್ಲ ಫ್ಲವರ್ ಪಾಟ್ಸ್ ಎಲ್ಲ ಮಾಡಿ ತಗೊಂಡ್ಬೋದು. ನ್ಯಾಚುರಲ್ ಇದು ಇದು ಪ್ಲಾಂಟ್ ನ್ಯಾಚುರಲ್ ಪ್ಲಾಂಟ್. ಅದಕ್ಕೆ ನಾವು ಜಸ್ಟ್ ಪಾಟ್ ಮಾಡಿರೋದು. ಇದು ಮಲ್ಟಿ ವುಡ್ WBC ಅಲ್ಲಿ ಮಾಡಿರೋದು. ಬೇಕಾದ ಡಿಸೈನ್ ಬೇಕಾದ ಸೈಜ್ ಅಲ್ಲಿ ಮಾಡಿ ಗಿಡ ಎಲ್ಲ ನೆಡ್ಲಿಕ್ಕೆ ಮನೆ ಒಳಗಿದ್ರೆ ಸ್ವಲ್ಪ ವೈಟ್ ಕಲರ್ ಸ್ವಲ್ಪ ನೀಟ್ ಇರ್ತದೆ. ಡೋರಿಗೆ ಡಿಸೈನ್ಸ್ ಎಲ್ಲ ಮಾಡ್ಲಿಕ್ಕೆ ಬೇಕಾದವರು ಇಲ್ಲಿ ತಂದು ಕೊಡ್ತಾರೆ. ನೋಡಿ ಇಲ್ಲಿ ಈಗ ಆಲ್ರೆಡಿ ತಂದು ಇಟ್ಟಿದ್ದಾರೆ ಡಿಸೈನ್ಸ್ ಎಲ್ಲ ಮಾಡ್ಲಿಕ್ಕೆ. ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಮೊದಲೇ ಡೋರ್ ಒಂದು ಉಂಟು ನೋಡಿ, ದೊಡ್ಡ ಡೋರ್ ಮನೆಗೆ ಬೇಕಾದಂತ ಡಿಸೈನ್ಸ್ ನೋಡಿ. ಅದಕ್ಕೆ ಒಂದು ಸಿಂಪಲ್ ಡಿಸೈನ್ ಕೂಡ ಮಾಡಿದ್ದಾರೆ. ಇಲ್ಲಿ ಕಾಣ್ತಿರ್ಬೋದು ಡೋರ್ ಇದು ಫ್ರೇಮ್ ಇದು, ಅದಕ್ಕೆ ಅವರು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ. ಈ ರೀತಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ನಿಮ್ಗೆ ಈಗ ಡೋರ್ಗೆ ಎಂತದ್ದು ಡೋರ್ನ ಫ್ರೇಮಿಗೆಲ್ಲ ಡಿಸೈನ್ಸ್ ಬೇಕಿದ್ರೆ ಇವರಲ್ಲಿ ತಂದು ಕೊಟ್ಟರೆ ನಿಮಗೆ ಬೇಕಾದ ಡಿಸೈನ್ ಅಲ್ಲಿ ಮಾಡಿ ಕೊಟ್ಟರೆ. ನೋಡಿ ಇಲ್ಲಿ ಒಂದು ಸಣ್ಣ ಡಿಸೈನ್ಸ್ ಮಾಡಿದ್ದಾರೆ. ಇದೊಂದು ಡೋರಿನ ಫ್ರೇಮ್ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ನೋಡಿ. ಈ ರೀತಿ ತೋರಿಸಿದ್ದೇವಲ್ಲ ಅದು ಪಾರ್ಟಿಷನ್ ಇಡುವಂಥದ್ದು ಅಂಥದ್ದು ದೊಡ್ಡದ್ರಲ್ಲಿ ಪಾರ್ಟಿಷನ್ ನೋಡಿದ್ದು. ಮನೆಗೆ ಒಳಗೆಲ್ಲ ಬೇಕಾಗ್ತದಲ್ಲ, ಇವೆಂಟಿಗೆ ಬೇಕಾದಂಥ ಡಿಸೈನ್ಸ್ ಎಲ್ಲ ಮಾಡ್ತಾರೆ ಅಂತೇಳಿ. ಇಲ್ಲಿ ನೋಡಿ ಇದೊಂದು ರೋಸ್ ಡಿಸೈನ್ ಎಷ್ಟು ಚಂದ ಮಾಡಿದ್ದಾರೆ. ಇದು ಯಾವ ಮೆಟೀರಿಯಲ್? ಇದು ಆಕ್ಚುಲಿ ಪ್ಲೈವುಡ್ ಗೆ ನಾವು ACP ಕಾಂಪೋಸಿಟ್ ಪ್ಯಾನಲ್ ACP ಅಲ್ಯೂಮಿನಿಯಂ ACP ಕಟ್ ಮಾಡಿ ಸ್ಟಿಕ್ ಮಾಡಿ ಇದರಲ್ಲಿ ನಿಮಗೆ ದೊಡ್ಡ ಚಿಕ್ಕ ಸೈಜ್ ಎಲ್ಲ ಸೈಜ್ ಅಲ್ಲಿ ಬೇರೆ ಬೇರೆ ಶೇಪ್ ಅಲ್ಲಿ ಸಹ ಮಾಡಿ ತಗೊಂಡು ಹೋಗ್ತಾರೆ. ಹಾಗೆ ನಿಮಗೆ ಇನ್ನೂ ಕೂಡ ಹೆಚ್ಚಿನ ಡೀಟೇಲ್ಸ್ ಎಲ್ಲ ಬೇಕಿದ್ರೆ ನಾವು ನಂಬರ್ ಮತ್ತೆ ಅಡ್ರೆಸ್ ಎಲ್ಲ ಕೊಟ್ಟಿರ್ತೇವೆ. ಇದು ಪುತ್ತೂರಲ್ಲಿ ಇರೋದು. ಬಸ್ಸಿಗೆಲ್ಲ ಮಾಡುವಂತ ಡಿಸೈನ್ಸ್ ಅದಕ್ಕೆ ಬೇಕಾದ ಕಟ್ಟಿಂಗ್ ಎಲ್ಲ ನಾವು ಮಾಡಿ ಕೊಡ್ತೇವೆ. ಲೈಟ್ ಕ್ಲಾತ್ ಇದು ಆಕ್ಚುಲಿ ಅಲ್ಯೂಮಿನಿಯಂ ಚಾನಲ್ ಅದರಲ್ಲಿ ಫಿಕ್ಸ್ ಮಾಡಿ ಅದರಲ್ಲಿ ಬೇಕಾದ ರೀತಿಯಲ್ಲಿ ಲೈಟಿಂಗ್ಸ್ ಎಲ್ಲ ಮಾಡ್ತಾರೆ. ಬಸ್ಸಿನ ಇಂಟೀರಿಯರ್ ಗೆ ಬೇಕಾದ ಅದು ಕೂಡ ಇಲ್ಲಿ ಉಂಟಲ್ಲ, ಅದು ಕೂಡ ನಾವು ಮಾಡಿ ಕೊಡ್ತೇವೆ. ಡಿಸೈನ್ಸ್ ಯಾವ ಡಿಸೈನ್ ಕೊಡ್ತಾರೆ ಆ ಡಿಸೈನ್ ಅಲ್ಲಿ ನಾವು ಮಾಡಿ ಕೊಡ್ತೇವೆ. ಇದು ಈಗ ಈ ಡಿಸೈನ್ ಈ ಮೆಷಿನ್ ಅಲ್ಲಿ ಈಗ ಮಾಡಿರೋದು. ಇದು ಕ್ಲಾಕ್ ಗೆ ಕಟ್ಟಿಂಗ್ ಮಾಡಿರೋದು. ಕ್ಲಾಕ್ ಗೆ ಇದರಲ್ಲಿ ಚಿಕ್ಕ ಸೈಜ್ ಚಿಕ್ಕ ಸೈಜ್ ಸಹ ಮಾಡಬಹುದು. ಆ ಮೆಷಿನ್ ಗೆ ಆಗ್ತದೆ ಅಲ್ಲ ಚಿಕ್ಕ ಸೈಜ್. ಯಾವ ಸೈಜ್ ಬೇಕಾದ ಆ ಸೈಜ್ ಅಲ್ಲಿ ಮಾಡಬಹುದು. ಆಗ ಅಲ್ಲಿ ಲೇಸರ್ ಇದು ಹೇಗಿತ್ತು ಅದೇ ರೀತಿ ವುಡ್ ಗೆ ವುಡ್ ಅಲ್ಲಿ ಇದರಲ್ಲಿ ಅಂದ್ರೆ ಇದರಲ್ಲಿ 3D ಸಹ ಮಾಡ್ತೇವೆ ನಾವು. 3D ಡಿಸೈನ್ ಇದು ಆಕ್ಚುಲಿ 2D ಡಿಸೈನ್ 3D ಡಿಸೈನ್ ಸಹ ಮಾಡ್ತೇವೆ. ಇದು WBC. ಇದು ನೀವು 3D ಡಿಸೈನ್? ಹೌದು, ಇದು 3D ಡಿಸೈನ್ ಮಾಡಿರೋದು. ಇದು ಡೋರಿನ ಫ್ರೇಮಿಗೆ ಅದೇ ಮೆಷಿನ್ ಅಲ್ಲಿ ಯೂಸ್ ಮಾಡಿ ಮಾಡಿದ್ದು. ಇದು ಯಾವ ಮೆಟೀರಿಯಲ್? ಇದು ಕೊರಿಯನ್ ಟಾಪ್ ಅಂತ ಹೇಳಿ ಸಾಲಿಡ್ ಸರ್ಫೇಸ್ ಅಂತ ಹೇಳ್ತಾರೆ. ಇದು ಆಕ್ಚುಲಿ 12 mm ಥಿಕ್ನೆಸ್ ಅಲ್ಲಿ ಬರ್ತದೆ. ಇದು ಸ್ವಲ್ಪ ಆರ್ಟಿಫಿಷಿಯಲ್ ಮಾರ್ಬಲ್ ಟೈಪ್ ಅಲ್ಲಿ ಇರ್ತದೆ. ಇದರಲ್ಲಿ ನಾವು ದೇವರ ಸ್ಟ್ಯಾಂಡ್ ಎಲ್ಲ ಮಾಡ್ತೇವೆ. ಈ ಟೈಪ್ ಇದರಲ್ಲಿ ಕೆತ್ತನೆಲ್ಲ ಮಾಡಿ ಬ್ಯಾಕ್ ಸೈಡ್ ಲೈಟ್ ಕೊಟ್ಟರೆ ನಿಮಗೆ ಲೈಟ್ ಇಫೆಕ್ಟ್ ಎಲ್ಲ ಬರ್ತದೆ. ಇದೇ ರೀತಿ ವುಡ್ ಅಲ್ಲಿ ಕೂಡ ಮಾಡಬಹುದು. ವುಡ್ ಅಲ್ಲಿ ಸಹ ಮಾಡಬಹುದು. ಇದು ಆಕ್ಚುಲಿ ಮಾರ್ಬಲ್, ಇದು ಆಕ್ಚುಲಿ ವಾಷೇಬಲ್. ಮತ್ತೆ ಇದು ತುಂಬಾ ನೀವು ಈವನ್ ಕಿಚನ್ ಟಾಪಿಕ್ ಎಲ್ಲ ಯೂಸ್ ಮಾಡ್ತಾರೆ. ಇದರಲ್ಲಿ ತುಂಬಾ ಕಲರ್ಸ್ ಬರ್ತದೆ. ಈಗ ವೈಟ್ ಮಾತ್ರ ಇರೋದು, ಗ್ರಾನೈಟ್ ಟೈಪ್, ಮಾರ್ಬಲ್ ಟೈಪ್, ಬೇರೆ ಬೇರೆ ಕಲರ್ ಅಲ್ಲಿ ಬರ್ತದೆ ಶೀಟ್ಸ್ ಬರ್ತದೆ. ಇಲ್ಲಿ ನಿಮ್ಮಲ್ಲಿ ಬಂದ್ರೆ ಮಾಡಿ ಕೊಡ್ತೇವೆ ಈ ಟೈಪ್ ಅಲ್ಲಿ ದೇವರ ಮಂಟಪ. ನೋಡಿದ್ರಲ್ಲ ಎಷ್ಟೆಷ್ಟು ಚಂದದೆಲ್ಲ ಡಿಸೈನ್ಸ್ ಎಲ್ಲ ಉಂಟು ಅಂತ ಹೇಳಿ. ಯಾರಿಗಾದ್ರೂ ಬೇಕಿದ್ರೆ ಅಲ್ಲಿ ಪುತ್ತೂರಿನ ತೆಂಕಿಲಿಗೆ ಹೋಮ್ ಡೆಕೋರ್ ಅಲ್ಲಿಗೆ ಶಾಪಿಗೆ ವಿಸಿಟ್ ಮಾಡಿ, ಅಥವಾ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇವಲ್ಲ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಕಡಿಮೆಗೆ ಆಗ್ತದೆ. ನಮ್ಮದೊಂದು ಹಳ್ಳಿ ಮನೆ ಬ್ಲಾಗ್ಸ್ ನೋಡಿ ಬಂದ ಅಂತ ಹೇಳಿದ್ರೆ ಸ್ವಲ್ಪ ಸ್ಪೆಷಲ್ ಆಫರ್ ಕೂಡ ಮಾಡಿ ಕೊಡ್ತಾರೆ. ತುಂಬಾ ಬೇರೆ ಬೇರೆ ಡಿಸೈನ್ಸ್ ಎಷ್ಟು ಚಂದ ಉಂಟಲ್ಲ. ನಿಮ್ಗೆ ಗಡಿಯಾರ ಬೇಕಿದ್ರೆ ಮನೆಯ ಡಿಸೈನ್ಸ್ ಎಲ್ಲ ರೀತಿದು ಕೂಡ ಅವ್ರು ಮರದು ಅಂದ್ರೆ WBC ಮರ ಅಂದ್ರೆ ವಾಟರ್ ಪ್ರೂಫ್, ಎಂತ ಹಾಳಾಗುದಿಲ್ಲ ಅದೆಲ್ಲ. ಇದು ಎಂತ ಮರ ಅಲ್ಲ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಒಂದು ಹೊಸ ಮನೆ ಕೊಟ್ಟವರಿಗೆಲ್ಲ ಬೇಕಾಗ್ತದೆ, ಮನೆಯೆಲ್ಲ ಇದು ಮಾಡ್ತಾರಲ್ಲ ಡಿಸೈನ್ಸ್ ಎಲ್ಲ ಅವರಿಗೆ ಬೇಕಾಗ್ತದೆ. ಮತ್ತೆ ಡೆಕೋರೇಷನ್ಸ್ ಅವ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಗಾಡಿಗೆಲ್ಲ ನಾನು ಹೇಳಿದೆವಲ್ಲ, ಗಾಡಿಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಬಸ್ಸಿಗೆ ರಿಕ್ಷಾಕ್ಕೆಲ್ಲ ಹಾಕ್ತಾರೆ, ಅವ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಮದುವೆ ಡೆಕೋರೇಷನ್ಸ್ ಮಾಡೋರಿಗೆ ಬೇಕಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಚಂದ ಚಂದ ಡಿಸೈನ್ಸ್ ಎಲ್ಲ ಮಾಡಿ ಕೊಡ್ತಾರೆ. ಮತ್ತೆ ಅದು ಪುತ್ತೂರಲ್ಲಿ ಫಸ್ಟ್ ಟೈಮ್ ಅದು ಅವರು ಮೆಟಲ್ ಡಿಸೈನ್ ಮಾಡೋದು ಲೇಸರ್ ಕಟ್ಟಿಂಗ್ ಅಲ್ಲಿ. ಹಾಗೆ ಎಲ್ಲಿ ಕೂಡ ಇಲ್ಲದ್ರೆ ಹೆಚ್ಚಿನವರು ದೂರ ದೂರ ಹೋಗ್ತಾರಲ್ಲ, ಹಾಗೆ ಇನ್ನು ಪುತ್ತೂರಲ್ಲೇ ಅವರು ಮಾಡಿ ಕೊಡ್ತಿದ್ದಾರೆ. ಹಾಗೆ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.